ವಿಖ್ಯಾತ ಮೈಸೂರು ದಸರೆಯ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯ ಗಜಪಡೆಗಳು ಕಾಡಿನಿಂದ ನಾಡಿಗೆ ಆಗಮಿಸಿದವೆ. ಮೈಸೂರಿನ ಅರಣ್ಯ ಭವನದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆನೆಗಳು ಈಗಾಗಲೇ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾವೆ. ಅಂದರೆ 9 ಆನೆಗಳು ಏನು ವೀರನ ಹೊಸಳ್ಳಿಯಿಂದ ಬಂದಿದ್ವು. ಈಗ ನೀವು ನೋಡ್ತಾ ಇರುವಂಥದ್ದು ಭೀಮಾ ಮತ್ತು ಏಕಲವ್ಯ ಆನೆಗಳನ್ನು ರಿಲ್ಯಾಕ್ಸ್ ಮೂಡ್ನಲ್ಲಿ ಎರಡೂ ಸಹ ಮೋಜು ಮಸ್ತಿಯಲ್ಲಿ ತೊಡ್ಕೊಂಡಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಮೈಸೂರಿನ ಅರಣ್ಯ ಭವನಕ್ಕೆ ನಿನ್ನೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಒಟ್ಟು 9 ಆನೆಗಳನ್ನು ಕರೆದುಕೊಂಡು ಬರಲಾಗಿತ್ತು. ಏನು ನಾಗರಹೊಳೆಯ ಅಭಯಾರಣ್ಯದ ಹೆಬ್ಬಾಗಿಲು ವೀರನ ಹೊಸಳ್ಳಿ ಇದೆ, ಅಲ್ಲಿ ಸಾಂಪ್ರದಾಯಿಕವಾಗಿ ಗಜಪೂಜೆಯನ್ನು ಮಾಡುವ ಮುಖಾಂತರವಾಗಿ ಎಲ್ಲ 9 ಆನೆಗಳಿಗೂ ಸಹ ಸಾಂಪ್ರದಾಯಿಕವಾಗಿ ಬೀಳ್ಕೊಡುಗೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ಲಾರಿಗಳ ಮುಖಾಂತರ ಎಲ್ಲ ಆನೆಗಳು ಸಹ ಈಗ ಏನು ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನಕ್ಕೆ ಆಗಮಿಸಿದ್ವು. ಅಲ್ಲಿ ಈಗ ಆನೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂಥದ್ದು. ಒಟ್ಟು 9 ಆನೆಗಳಿಗೂ ಸಹ ಇಲ್ಲೇ ವಾಸ್ತವ್ಯವನ್ನು ಕಲ್ಪಿಸಲಾಗಿದೆ. ಇದಾದ ನಂತರ ಮೈಸೂರು ಅರಮನೆಗೆ ಕರೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಮಾಡಿ ನಂತರ ಮೈಸೂರು ಅರಮನೆಯಲ್ಲಿ ರಾಜಾತಿಥ್ಯವನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾರೆ. ಈ 9 ಆನೆಗಳಲ್ಲಿ ಮತ್ತಿಗೋಡು ಆನೆ ಶಿಬಿರದಿಂದ ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ಮಹೇಂದ್ರ, ಏಕಲವ್ಯ ಆನೆಗಳನ್ನು ಕರೆತರಲಾಗಿತ್ತು. ಅದೇ ರೀತಿಯಾಗಿ ದುಬಾರೆ ಆನೆ ಶಿಬಿರದಿಂದ ಪ್ರಶಾಂತ, ಧನಂಜಯ, ಕಂಜನ್, ಕಾವೇರಿ ಆನೆಗಳನ್ನು ಕರ್ಕೊಂಡು ಬರಲಾಗಿತ್ತು. ಬಳ್ಳೆ ಆನೆ ಶಿಬಿರದಿಂದ ಲಕ್ಷ್ಮಿ ಆನೆಯನ್ನು ಕರ್ಕೊಂಡು ಬರಲಾಗಿತ್ತು. ಒಟ್ಟು 9 ಆನೆಗಳು ಈಗ ಈ ಒಂದು ಅರಣ್ಯ ಭವನದಲ್ಲಿ ಬೀಡುಬಿಟ್ಟಿರುವಂಥದ್ದು. ನೀವು ನೋಡ್ತಾ ಇರುವಂತಹ ದೃಶ್ಯ ಭೀಮಾ ಮತ್ತು ಏಕಲವ್ಯ, ಅಂದರೆ ಮುಂದಿನ ಅಂಬಾರಿ ಆನೆಗಳು ಅಂತಲೇ ಬಿಂಬಿತವಾಗಿರುವಂತಹ ಭೀಮಾ ಮತ್ತು ಏಕಲವ್ಯ ಇಬ್ಬರೂ ಸಹ ಸಾಕಷ್ಟು ಮೋಜು ಮಸ್ತಿಯಲ್ಲಿ ತೊಡಕೊಂಡಿದ್ದಾರೆ. ಮತ್ತು ಪರಸ್ಪರವಾಗಿ ಅಂದರೆ ಒಂದು ರೀತಿಯಾದಂತಹ ಸೆಣಸಾಟ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎದುರು ಬದಲಾಗಿ ನಿಂತಿರುವಂಥದ್ದು ಅಂದರೆ ಭೀಮಾ ಒಂದು ಕಡೆ, ಮತ್ತೊಂದು ಕಡೆ ಏಕಲವ್ಯ. ಯಾರು ಬಲಶಾಲಿಗಳು ಅನ್ನೋ ಒಂದು ರೀತಿಯಲ್ಲಿ ಒಂದು ಪರೀಕ್ಷೆಗೆ ನಿಂತಿರುವಂಥದ್ದು. ಮತ್ತು ಈಗಾಗಲೇ ಏನು ಕಾಡಿನಿಂದ ನಾಡಿಗೆ ಬಂದು ನಾಡಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂಥ ಕೆಲಸ ಆಗ್ತದೆ. ಸೊ ಎರಡೂ ಆನೆಗಳು ಸಾಕಷ್ಟು ಆಕರ್ಷಣೀಯವಾಗಿರುವಂಥದ್ದು. ಮತ್ತೊಂದು ಆನೆಯನ್ನು ತಾವು ನೋಡ್ತಾ ಇರ್ಬೋದು. ಅಲ್ಲಿ ಅಂದರೆ ಆನೆಗಳಿಗೆ ಮಜ್ಜನ ಮಾಡಿಸುವಂಥದ್ದು. ಅಂದರೆ ಸಾಮಾನ್ಯವಾಗಿ ಅವು ಕಾಡಿನಲ್ಲಿದ್ದರೆ ಅಲ್ಲಿರುವಂತಹ ಸಹಜವಾಗಿ ಆ ಒಂದು ಆನೆಗಳು ಏನಿರ್ತದೆ ಅವುಗಳಿಗೆ ನೀರಿನ ಹೊಂಡದಲ್ಲಿ ಸ್ನಾನ ಮಾಡುವಂತಹ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತದೆ. ಆದರೆ ನಗರಕ್ಕೆ ಬಂದ ನಂತರ ಅವುಗಳಿಗೆ ತಂಪಾಗಿ ಇಡುವಂಥದ್ದು, ಯಾಕಂದರೆ ಬಿಸಿಲ ಬೇಗೆ ಇರ್ತದೆ, ಅದರಿಂದ ತಂಪಾಗಿ ಇಡುವುದಕ್ಕಾಗಿ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳೇನಿದ್ದಾರೆ ಸಾಕಷ್ಟು ಪ್ರೀತಿಯಿಂದ ಪೈಪ್ನ ಮುಖಾಂತರವಾಗಿ ಅವಕ್ಕೆ ಸ್ನಾನ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ನಿರಂತರವಾಗಿ ಮೈಸೂರಿನಲ್ಲಿ ರಾಜಾತಿಥ್ಯ ಮುಂದುವರಿತದೆ. ಯಾಕಂದರೆ ಮೈಸೂರು ಹೇಳಿ ಕೇಳಿ ಅತಿಥಿ ದೇವೋಭವ ಅನ್ನೋ ಒಂದು ಹೆಸರಿಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು. ಮೈಸೂರಿಗೆ ಬರುವಂತಹ ಎಲ್ಲ ಅತಿಥಿಗಳನ್ನು ದೇವರ ರೀತಿಯಲ್ಲಿ ಕಾಣುವಂಥದ್ದು ಮತ್ತು ಅವರಿಗೆ ಆತಿಥ್ಯವನ್ನು ನೀಡುವಂಥದ್ದು. ಅದರಲ್ಲೂ ಗಜಪಡೆಗಳಿಗೂ ಮೈಸೂರಿನವರಿಗೂ ಒಂದು ಅವಿನಾಭಾವ ಸಂಬಂಧ, ಒಂದು ಭಾವನಾತ್ಮಕವಾದಂತಹ ಸೆಳೆತ ಇರ್ತದೆ. ಅದಕ್ಕಾಗಿಯೇ ಏನು ಆನೆಗಳು ಬಂದಿದ್ದಾವೆ, ಸೊ ಅವುಗಳಿಗೆ ಒಂದು ರಾಜಾತಿಥ್ಯ ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ವಿಶೇಷವಾದಂಥ ಆಹಾರವನ್ನು ನೀಡುವಂಥದ್ದು ಮತ್ತು ವಿಶೇಷವಾದಂಥ ಆರೈಕೆಯನ್ನು ಮಾಡುವಂಥದ್ದು, ಇದೆಲ್ಲವನ್ನು ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿರುವಂಥ ಆನೆಗಳಿಗೆ ಅಂದರೆ ಸ್ನಾನ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಆನೆಗೆ ಈಗಾಗಲೇ ಸ್ನಾನ ಇನ್ನೊಂದು ಮುಗಿಯುವ ಹಂತವನ್ನು ತಲುಪಿದೆ. ಅದಾದ ನಂತರ ಮಿಕ್ಕೆಲ್ಲ ಆನೆಗಳಿಗೂ ಇದೇ ರೀತಿಯಾಗಿ ಪೈಪ್ಗಳ ಮುಖಾಂತರವಾಗಿ ಸ್ನಾನ ಮಾಡಿಸುವಂಥದ್ದು ಮತ್ತು ಅವುಗಳನ್ನು ತಂಪಾಗಿ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಬೇರೆ ಬೇರೆ ಗಜಪಡೆಗಳೇನಿದ್ದಾವೆ ನೆನೆ ಕಾಡಿನಿಂದ ನಾಡಿಗೆ ಲಾರಿಯ ಮುಖಾಂತರ ಬಂದಿದ್ವು, ಅವೆಲ್ಲವೂ ಸಹ ರಿಲ್ಯಾಕ್ಸ್ ಮೂಡ್ನಲ್ಲಿದೆ. ಅವುಗಳಿಗೆ ಬೇಕಾದಂತಹ ಆಹಾರ ಪದಾರ್ಥಗಳೇನಿದೆ ಇವೆಲ್ಲವನ್ನೂ ಸಹ ಇಲ್ಲಿ ಸಿದ್ಧಪಡಿಸಿಕೊಳ್ಳಲಾಗಿದೆ. ಎಲ್ಲ ಆನೆಗಳನ್ನು ದೂರದಲ್ಲಿ ಕಟ್ಟಲಾಗಿದೆ ಮತ್ತು ಅವುಗಳಿಗೆ ಬೇಕಾದಂತಹ ಪ್ರಿಯವಾದಂತಹ ಆಹಾರ ಪದಾರ್ಥವನ್ನು ಇಲ್ಲೇ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ತಾತ್ಕಾಲಿಕವಾಗಿ ಮಾವುತರು ಮತ್ತು ಕಾವಾಡಿಗಳು ಏನಿರ್ತಾರೆ ಆನೆಗಳ ಜೊತೆಯಲ್ಲಿ ಬಂದಿದ್ದಾರೆ, ಆನೆಗಳ ಆರೈಕೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ತಾತ್ಕಾಲಿಕವಾಗಿ ಉಡುಸಲುಗಳನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಟೆಂಟ್ಗಳಲ್ಲಿಯೇ ಅವರು ವಾಸ ಮಾಡುವಂಥ ಕೆಲಸ ಆಗ್ತದೆ. ಕೆಲ ದಿನಗಳ ನಂತರ ಇವರೆಲ್ಲರೂ ಸಹ ಮೈಸೂರಿನ ಅರಮನೆಗೆ ತಲುಪ್ತಾರೆ. ಅರಮನೆಯಲ್ಲಿ ಈಗಾಗಲೇ ಇವರೆಲ್ಲರಿಗೂ ಸಹ ವಸತಿಯ ಒಂದು ಸೌಕರ್ಯವನ್ನು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಸೊ ಇನ್ನು ದಸರಾ ಮುಗಿಯುವವರೆಗೂ ಅಂದರೆ ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಜಂಬೂ ಸವಾರಿ ಮೆರವಣಿಗೆ ಮುಗಿಯುವವರೆಗೂ ಇವರೆಲ್ಲರೂ ಸಹ ಅದೇ ಒಂದು ಸ್ಥಳದಲ್ಲಿ ಇರುವಂತಹ ಕೆಲಸ ಆಗ್ತದೆ. ಸೊ ಹೀಗಾಗಿ ಮೈಸೂರಿನ ಜನರಿಗೆ ಇನ್ನು ಮುಂದೆ ದಸರಾ ಗಜಪಡೆಯ ಕಲರವನ್ನು ನೋಡುವಂತಹ ಅವಕಾಶ ಇಲ್ಲಿ ಸಿಗ್ತದೆ. ಸೊ ಸಾಮಾನ್ಯವಾಗಿ ಇಂತಹ ದೃಶ್ಯ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದಕ್ಕೊಂದು ಒಂದು ಸ್ನೇಹಪೂರ್ವಕವಾಗಿ ಪ್ರೀತಿಯಿಂದ ಈ ರೀತಿಯಾದಂತಹ ಆಟದಲ್ಲಿ ತೊಡ್ಕೊಳ್ಳುವಂತಹ ದೃಶ್ಯಗಳನ್ನು ಅಪರೂಪದಲ್ಲಿ ಸಿಗುವಂಥದ್ದು. ಸೊ ಎರಡೂ ಆನೆಗಳು ಭೀಮಾ ಮತ್ತು ಏಕಲವ್ಯ ಸಾಕಷ್ಟು ಸಮಯದಿಂದ ಇದೇ ರೀತಿಯಾಗಿ ತಮ್ಮಿಬ್ಬರ ನಡುವಿನ ಒಂದು ಸ್ನೇಹ ಸಂಬಂಧವನ್ನು, ಒಂದು ರೀತಿಯಾದಂತಹ ಪ್ರೀತಿಯ ಒಂದು ಗುದ್ದಾಟ ಅಂತಲೇ ಹೇಳ್ಬೋದು, ಆ ರೀತಿಯಾದಂತಹ ಪ್ರೀತಿಯ ಗುದ್ದಾಟದಲ್ಲಿ ತೊಡ್ಕೊಂಡಿದ್ದಾರೆ. ಸೊ TV9 ಕ್ಯಾಮ್ರಾದ ಮುಂದೆ ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕಾಗಿ ಇವರಿಬ್ಬರು ತಮ್ಮ ಆ ಒಂದು ಚಿನ್ನಾಟವನ್ನು ಮುಂದುವರಿಸಿದಾರ ಗೊತ್ತಿಲ್ಲ. ಸಾಕಷ್ಟು ಸಮಯದಿಂದ ಈ ಒಂದು ಚಿನ್ನಾಟ ಇದೇ ರೀತಿ ಮುಂದುವರೆದಿದೆ.
ನಿಜಕ್ಕೂ ಸಾಕಷ್ಟು ರೋಚಕವಾದಂತಹ ಒಂದು ಅಪರೂಪದ ದೃಶ್ಯ. ಈ ರೀತಿಯಾದಂಥ ದೃಶ್ಯಗಳು ಕಾಣ ಸಿಗೋದಿಲ್ಲ. ಯಾಕಂದರೆ ಆನೆಗಳು ಸಾಮಾನ್ಯವಾಗಿ ಫೈಟನ್ನು ಮಾಡಿದರೆ ಅದೊಂದು ರೀತಿಯ ಬೇರೆ ಆಗಿರ್ತದೆ. ಇದರ ಒಂದು ರೀತಿಯಾದಂಥ ತಮಾಷೆಯಾದಂತಹ ಫೈಟು, ಅಂದರೆ ನಾವು ಆಟ ಆಡುವಂಥದ್ದು, ಮತ್ತು ಸಾಮಾನ್ಯವಾಗಿ ಮನುಷ್ಯರಲ್ಲೂ ಸಹ ಆ ರೀತಿಯಾದಂತಹ ಒಬ್ಬರನ್ನೊಬ್ಬರ ರೇಗಿಸುವಂಥದ್ದು, ಆ ರೀತಿ ಏನಾಗ್ತದೆ ಅದೇ ರೀತಿಯಾದಂತಹ ಕೆಲಸವನ್ನು ಅಭಿಮನ್ಯು ಮತ್ತು ಏಕಲವ್ಯ ಎರಡೂ ಆನೆಗಳು ಸಹ ಬಹಳ ಕಾಲದಿಂದ ಮಾಡ್ತಿದ್ದಾರೆ. ಮತ್ತು ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ ಅರಣ್ಯ ಭವನಕ್ಕೂ ಸಹ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಸೊ ಆ ಜನರು ನೋಡುವಂತಹ ಅಂದರೆ ಆನೆಗಳನ್ನು ತೋರಿಸಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸಹ ಇಲ್ಲಿ ಕರ್ಕೊಂಡಿದ್ದಾರೆ. ಅಂದರೆ ಪುಟ್ಟ ಮಕ್ಕಳನ್ನು ಆನೆಗಳನ್ನ ತೋರಿಸಲಿಕ್ಕೆ ಕರ್ಕೊಂಡು ಬಂದಿರುವಂಥದ್ದು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಯಾರಿಗೂ ಸಹ ಆನೆಯ ಹತ್ತಿರಕ್ಕೆ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಅಲ್ಲೇ ಒಂದು ದಪ್ಪನಾದಂತಹ ಹಗ್ಗವನ್ನು ಕಟ್ಟಿ ಅಲ್ಲಿಂದಲೇ ಆನೆಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಮೈಸೂರಿಗರಿಗೆ ಯಾವಾಗಲೂ ಸಹ ಅದೊಂದು ರೀತಿಯಾದಂಥ ಆನೆಗಳನ್ನು ಕಂಡ್ರೆ ಪ್ರೀತಿ. ಆನೆಗಳು ಯಾವಾಗ ಮೈಸೂರಿಗೆ ಬರ್ತವೆ ಅವಾಗೆಲ್ಲರೂ ಸಹ ತಮ್ಮ ಪ್ರೀತಿಯನ್ನು ತೋರಿಸಿದ್ದಾರೆ ಮತ್ತು ಆನೆಗಳನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅರಣ್ಯ ಭವನಕ್ಕೆ ಸಾರ್ವಜನಿಕರು ಬಂದು ಆನೆಗಳನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಮನ್ಯು ಮತ್ತು ಏಕಲವ್ಯ ಆನೆಗಳ ಆ ಒಂದು ಫೈಟ್ ಏನಿದೆ, ಆ ಫ್ರೆಂಡ್ಲಿ ಫೈಟ್ ಅದೇ ರೀತಿಯಾಗಿ ಮುಂದುವರೆದಿದೆ. ಇಂತಹ ಅಪರೂಪದ ದೃಶ್ಯಗಳು ಇನ್ನು ಮುಂದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಸ್ತೆಗಳಲ್ಲಿ ಕಾಣಸಿಗ್ತದೆ. ಯಾಕಂದರೆ ಒಂದು ಸಲ ಈ ಅರಣ್ಯ ಭವನದಿಂದ ಮೈಸೂರು ಅರಮನೆಗೆ ಬಂದ ನಂತರ ರಾಜಾತಿಥ್ಯ ಆರಂಭವಾಗ್ತದೆ. ಅಲ್ಲಿಂದ ಮುಂದೆ ಅವುಗಳ ಒಂದು ವಾಕಿಂಗ್ ಇರ್ಬೋದು, ತಾಲೀಮ್ ಇರ್ಬೋದು, ಅಥವಾ ಮರದ ಅಂಬಾರಿಯನ್ನು ಕಟ್ಟಿಸಿ ಕರೆದುಕೊಂಡು ಹೋಗೋದಿರ್ಬೋದು, ಮತ್ತು ಆ ರಾಜ ಪೋಷಾಕುಗಳನ್ನು ಇವುಗಳಿಗೆ ಧರಿಸಿ ಅಲ್ಲಿಂದ ಕರೆದುಕೊಂಡು ಹೋಗೋದಿರ್ಬೋದು, ಇವೆಲ್ಲವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಮೈಸೂರಿಗರು ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಕ್ಷಣಗಣನೆ ಸಹ ಆರಂಭವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಗಜಪಡೆಯ ಆನೆಗಳು ಮೈಸೂರು ಅರಮನೆಯನ್ನು ತಲುಪ್ತವೆ. ಅಲ್ಲಿಂದ ಮೈಸೂರಿನ ರಾಜಬೀದಿಗಳಲ್ಲಿ ಗಜಪಡೆಯ ಕಲರವ ಆರಂಭವಾಗಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.